ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ವ್ಯಾಪ್ತಿಯ ಮಾದಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ದೇವರ ದರ್ಶನ ಪಡೆದು ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಒಬ್ಬರು ನಾನೇ 5 ವರ್ಷ ಸಿಎಂ ಎಂದರೆ ಮತ್ತೊಬ್ಬರು ನನಗೆ 2.5 ವರ್ಷ ನಿಗದಿಯಾಗಿತ್ತು ಎಂತಾರೆ. ಪ್ರತಿನಿತ್ಯ ಇದನ್ನ ಬಿಟ್ಟರೆ ರಾಜ್ಯದಲ್ಲಿ ಯಾವ ಸಮಸ್ಯೆ ಇದೆ ಎಂದು ಗಮನ ಹರಿಸ್ತಾ ಇಲ್ಲ. ಇತ್ತೀಚೆಗೆ ಅಲ್ಲಲ್ಲಿ ಆಲಿಕಲ್ಲು ಮಳೆ ಬಿದ್ದು ಹಲವಾರು ಭಾಗದಲ್ಲಿ ಬಾಳೆ, ದ್ರಾಕ್ಷೆ, ದಾಳಿಂಬೆ ಬೆಳೆ ನಾಶವಾದರೂ ಸಹ ಯಾವುದರ ಬಗ್ಗೆಯೂ ಸಹ ಗಮನವನ್ನ ಹರಿಸ್ತಾ ಇಲ್ಲ. ರಾಜ್ಯದಲ್ಲಿ ಅಪರಾಧ ಮತ್ತು ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಾ ಇದ್ರೂ ಯಾವುದೇ ಕ್ರಮ ಇಲ್ಲದಂತಾಗಿದೆ. 5ನೇ ಬಾರಿ ಭಗವಂತ ನನ್ನನ್ನ ಉಳಿಸಿದ್ದಾನೆ. ನನಗೆ ಬೇರೆ ಯಾವುದೇ ವ್ಯಾಮೋಹವಿಲ್ಲ. ನಿಮ್ಮ ಆಶೀರ್ವಾದ ಇದ್ರೆ ಗ್ರಾಮೀಣ ಭಾಗದ ಜನರ ಬದುಕನ್ನ ಸರಿಪಡಿಸಬೇಕೆಂಬುದೇ ನನ್ನ ಗುರಿಯಾಗಿದೆ. ಆರ್ಥಿಕತೆಯಲ್ಲಿ ನಮ್ಮ ದೇಶ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿಶ್ವಕ್ಕೆ 3ನೇ ಸ್ಥಾನದಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೇಂದ್ರ ಸಚಿವನಾಗಿದ್ದೇನೆ. ಉದ್ಯೋಗ ಸಹಕಾರ ಕೇಳಿಕೊಂಡು ಪ್ರತಿನಿತ್ಯ ನನ್ನನ್ನ ನೋಡಲು ತಮ್ಮ ಕಷ್ಟವನ್ನ ಹೇಳಿಕೊಳ್ಳಲು ನೂರಾರು ಮಂದಿ ಬರ್ತಾರೆ. ನನಗೆ ನರೇಂದ್ರ ಮೋದಿಯವರು ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಪ್ರತಿ ರಾಜ್ಯಕ್ಕೂ ಭೇಟಿ ನೀಡಿದ್ದೇನೆ. ಬಡತನ ಎಂಬುದು ಇನ್ನೂ ನಿವಾರಣೆಯಾಗಿಲ್ಲ. ಒಂದು ಕಡೆ ಶ್ರೀಮಂತ ವರ್ಗ ಇದ್ರೆ ಮತ್ತೊಂದು ಕಡೆ ಬಡವರ್ಗ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಬಡತನ ನಿವಾರಣೆಯಾಗಿಲ್ಲ ಎಂಬ ಜಿಗುಪ್ಸೆಯಾಗುತ್ತದೆ. ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. 5 ಬಾರಿ ನನಗೆ ದೇವರು ಮರುಜನ್ಮ ನೀಡಿದ್ದಾನೆ. ನಿಮ್ಗಳ ಸೇವೆ ಮಾಡಲಿಕ್ಕೆ ಚುನಾವಣಾ ಆಯೋಗದವರು ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣೆಯನ್ನ ಮುಂದೂಡುವಂತೆ ಮನವಿ ಸಲ್ಲಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗಾಗಲೇ 5-10 ವರ್ಷ ಕಳೆದು ಹೋಗಿದೆ. ಚುನಾವಣೆ ನಡೆಸಲು ಹಣವಿಲ್ಲದೆ ಕಾರಣ ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮುಂದೂಡಲಾಗಿದೆ. ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸೆಪ್ಟೆಂಬರ್ ತಿಂಗಳವರೆಗೆ ಚುನಾವಣೆಗಳನ್ನು ಮುಂದೂಡುವಂತೆ ಅಫಿಡವಿಟ್ ಸಲ್ಲಿಸಿದೆ. ಕಾರಣ ರಾಜ್ಯದಲ್ಲಿ ಚುನಾವಣೆ ನಡೆಸಲು ಹಣವಿಲ್ಲದಂತಾಗಿದೆ. ಇತ್ತೀಚೆಗೆ ಸಂತೆ ಮಾವತೂರು ಗ್ರಾಮದಲ್ಲಿ ನಡೆದ ಚುನಾವಣಾ ಅಕ್ರಮದ ಬಗ್ಗೆ ಇದುವರೆಗೂ ಯಾವುದೇ ಕ್ರಮವಿಲ್ಲ. ನೀವು ಅಣ್ಣ ತಮ್ಮಂದಿರು ಒಂದಾಗಿದ್ರೆ ಈ ಕೆಟ್ಟ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಬುದ್ಧಿವಂತರಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿ. ಡಿ ನಾಗರಾಜಯ್ಯ ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ. ಯಾವುದೇ ಬದಲಾವಣೆ ಇಲ್ಲ. ನೀವಿಬ್ಬರು ಒಗ್ಗಟ್ಟಾಗಿ ಇದ್ದಿದ್ರೆ ನಿಮ್ಮ ಕುಟುಂಬನ ಯಾರೂ ಟಚ್ ಮಾಡೋಕೆ ಆಗ್ತಾ ಇರಲಿಲ್ಲ ಎಂದು ಡಿ ನಾಗರಾಜಯ್ಯ ಹಾಗೂ ಡಿ ಕೃಷ್ಣಕುಮಾರ್ ಸಹೋದರರನ್ನ ಒಟ್ಟಾಗಿ ಕೆಲಸ ಮಾಡಿ ಎಂದರು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ, ಶಾಸಕ ಮುನಿರತ್ನ, ಮಾಜಿ ಸಚಿವ ಡಿ ನಾಗರಾಜಯ್ಯ, ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ಇವತ್ತಿನ ದಿನ ಗ್ರಾಮೀಣ ಸಮಸ್ಯೆ ತಂದೆ ತಾಯಿಗಳ ಜೊತೆಗೂಡಿ ಶ್ರೀದೇವಿ ಭೂದೇವಿ ಸಮೇತರಾಗಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಮೊದಲು ನಿಗದಿ ಮಾಡಿಕೊಂಡಿದ್ರು. ಆದರೆ ನನಗೆ ಹಲವಾರು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಚಿತ್ರದುರ್ಗಕ್ಕೆ ಬೆಳಗ್ಗೆ ಹೋಗಿ ಚಿತ್ರದುರ್ಗದಿಂದ ತುರುವೇಕೆರೆ ಕಾರ್ಯಕ್ರಮ ಮುಗಿಸಿ ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ತಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಇವತ್ತಿನ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ನನಗೆ ವಿಶೇಷವಾಗಿ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರ ರಾಜಕೀಯದ ಹಲವಾರು ವರ್ಷಗಳ ಸಂಬಂಧ ನಮ್ಮ ನಾಗರಾಜನವರಿಗಿದೆ. ಬಹುಶಃ ದೇವೇಗೌಡರು ರಾಜಕೀಯವಾಗಿ ನೂರಾರು ವ್ಯಕ್ತಿಗಳನ್ನು ಬೆಳೆಸಿದರು. ಅದರಲ್ಲಿ ಪ್ರಾಮಾಣಿಕವಾಗಿ ದೇವೇಗೌಡರು ಇಂಥ ಒಂದು 93 ವರ್ಷದವರ ದಿನ ಏನು ಅವರಿಗೆ ಅವರ ಜೊತೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಳಿದಂಥ ಒಬ್ಬರೇ ಒಬ್ಬರು ಈ ರಾಜ್ಯದಲ್ಲಿ ಬಹುಶಃ ನಮ್ಮಿಬ್ಬರಾಗಿ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಸಹೋದರ ನಮ್ಮ ಕೃಷ್ಣಮೂರ್ತಿ ಅವರಿದ್ದಾರೆ, ಕೃಷ್ಣಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ
ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಮುರುಘಟ್ಟನವರಿದ್ದಾರೆ. ಇನ್ನು ನಮ್ಮ ರಾಘವೇಂದ್ರಿದ್ದಾರೆ, ರವಿ ಮತ್ತು ಜಗದೀಶ್ ಅವರು ವೇದಿಕೆ ಮೇಲಿದ್ದಾರೆ ಮತ್ತು ನಮ್ಮ ಹಲವಾರು ನಾಯಕರು ವೇದಿಕೆ ಮೇಲಿದ್ದಾರೆ. ಎಲ್ಲರ ಹೆಸರು ಹೇಳಕ್ಕೆ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಅದ್ರ ಜೊತೆಗೆ ನಮ್ಮಗಳನ್ನ ರಾಜಕೀಯವಾಗಿ ಬಳಸಿ ರೈತರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ತಂದೆ ತಾಯಂದರು, ಯುವಕ ಸ್ನೇಹಿತರು ವೇದಿಕೆಯಲ್ಲಿ ಮುಂದಾಗಿ ಬಂದಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಯಾಕೆ ಸಲ್ಲಿಸ್ತೀನಿ ಅಂದರೆ, ಈಗಾಗಲೇ ಬಹುಶಃ ಡಾಕ್ಟರ್ ಮಂಜುನಾಥ್ ಅವರು ಬಂದು ಹೋಗಿದ್ದಾರೆ, ಲೋಕಸಭಾ ಸದಸ್ಯರು. ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೋಗಿದ್ದಾರೆ. ಸ್ವಾಮೀಜಿಯವರು ಸಹ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಸ್ವಾಮೀಜಿಯವರು ಇಂಥದ್ದು ಕಾರ್ಯಕ್ರಮಗಳಿವೆ, ನಾನು ಕಾರ್ಯಕ್ರಮ ಮುಗಿಸಿ ಬೇರೆ ಕಡೆ ಹೋಗಬೇಕಾಗಿದೆ ಅಂತಕ್ಕಂಥ ಬೆಳಗ್ಗೆ ಇದಕ್ಕೆ ದೂರವಾಣಿ ಮುಖಾಂತರ ಮಾತನಾಡಿದ್ದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದರೂ ನಾವೆಲ್ಲ ಇಷ್ಟೊತ್ತವರೆಗೆ ನನಗೋಸ್ಕರವಾಗಿ ಕಾಯ್ತಕ್ಕಂಥದ್ದು ಮತ್ತು ಪ್ರೀತಿಯಿಂದ ನನಗೇನು ಸ್ವಾಗತ ಕೊಡ್ತಾ ಇದ್ದೇನೆ. ಕುಟುಂಬದ ಒಬ್ಬ ಮಗನೋ ಅಣ್ಣನ ತಮ್ಮನ ಬಂದಿದ್ದಾನೆ ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಕೊಟ್ಕೊಂಡು ಬಂದಿದ್ದೀರಿ. ನನಗೆ ಆ ಋಣ ತೀರಿಸ್ತಕ್ಕಂಥದ್ದು ನನ್ನ ಮೇಲಿದೆ. ಇವತ್ತು ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಬಂಧುಗಳಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೂ ಸಲ್ಲಿಸ್ತೀನಿ. ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಮೇಲ್ಗಡೆ ಮಂಡಳಿ ಇಟ್ಕೊಂಡಿದ್ದೀರಿ. ಒಂದು, ಇವತ್ತು ತಿರುಪತಿಯ ದೇವಸ್ಥಾನಕ್ಕೆ ನಾವು ಹೋಗಿ ದರ್ಶನ ಪಡೀಲಿಕ್ಕೆ ಬಹಳ ಕಷ್ಟಪಡ್ತೀವಿ. ನನ್ನ ಥರನೇ ಕೆಲವರು ದರ್ಶನಕ್ಕೆ ಪತ್ರವನ್ನು ಪಡೀತಾರೆ. ಸುಮಾರು ಸೆಪ್ಟೆಂಬರ್ ತಿಂಗಳಿನವರೆಗೆ ನಾನೇನು ಪತ್ರ ಕೊಟ್ಟಿದ್ದೇನೆ, ನನ್ನ ಪತ್ರಕ್ಕೆ ಒಂದು ದಿನಕ್ಕೆ 6 ದಿನಕ್ಕೆ ದೇವರ ವಿಶೇಷವಾದಂಥ ದರ್ಶನ ಪಡೀಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ. ನನ್ನ ಹತ್ರ ಈಗ ಪತ್ರ ತಗೊಂಡಿರ್ತಕ್ಕಂಥ ಭಕ್ತರು ಸುಮಾರು ಸೆಪ್ಟೆಂಬರ್ ತಿಂಗಳವರೆಗೆ ಕಾಯಬೇಕು. ಆ ರೀತಿಯ ಒಂದು ವಾತಾವರಣ ಇವತ್ತು ಸದ್ಯ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಒಂದು ಪ್ರತಿಮೆ ನಮ್ಮಲ್ಲೂ ಇದೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ವೆಂಕಟೇಶ್ವರನಿಗೆ ನೀವು ಕೈ ಮುಗಿದ್ರು ಅಲ್ಲಿರ್ತಕ್ಕಂಥ ವೆಂಕಟೇಶ್ವರನಿಗೆ ಸಲ್ಲುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ನಾನು ಅಲ್ಲಿ ದೇವರಿಗೆ ಕೈ ಮುಗಿದು ಬಂದಿದ್ದೇನೆ. ನಾನು ಹುಲಿದಿಂದ ಹೇಳ್ತಾ ಇರ್ತಕ್ಕಂಥದ್ದು ದೇವರ ಕೈ ಮುಗಿದು ಬಂದು ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಅಲ್ಲಿ ನೀವೇನು ಕಟ್ಟಿಸಿದ್ದೀರಿ, ಅಲ್ಲಿ ಒಂದು ಕಲ್ಲಿನ ದೇವರಿನ ಬಗ್ಗೆ ನಾವೇನು ಒಂದು ಹಲವಾರು ರೀತಿ ಕೆತ್ತನೆ ಮಾಡಿ ದೇವರನ್ನ ಸೃಷ್ಟಿ ಮಾಡ್ತೀವಿ. ಆ ದೇವರಿಗೆ ಪ್ರತಿನಿತ್ಯವೂ ಕೈ ಮುಗಿದ್ದೀವಿ. ಆ ದೇವರ ಕೈ ಮುಗಿಯೋದು ಒಂದು ಭಾಗ ನಾವು. ಆದರೆ ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ದೇವರು ಎಲ್ಲಿದ್ದಾನೆ ಅಂದರೆ, ನಿಮ್ಮಂಥ ನಮ್ಮ ರೈತ ಬಂಧುಗಳು ನನ್ನ ತಾಯಂದಿರಿದ್ದೀರಿ, ನಿಮ್ಮಲ್ಲಿ ನಾನು ರೈತರನ್ನ ಕಾಣ್ತೀನಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಕಾರಣ ನಾನು ಹಲವಾರು ಪ್ರಕರಣಗಳನ್ನು ನಿಮ್ಮ ಮುಂದೆ ಹೇಳಬಲ್ಲೆ. ಇವತ್ತು ದೇಶ